ಯಾಕಂದ್ರೆ ಈ ದೇಶದ ಅತ್ಯಂತ ಪ್ರಾಮಾಣಿಕ ಮುಖ್ಯಮಂತ್ರಿಗಳು ಒಬ್ಬ ಆದಂಥ ನಿತೀಶ್ ಕುಮಾರ್ ಅವರು 9 ಸಲ ತಮ್ಮ ಮಾತುಗಳನ್ನು ಬದಲಾಯಿಸ್ತಾರೆ, ಒಂದಲ್ಲ ಎರಡಲ್ಲ. ತಮ್ಮ ಲಾಭಕ್ಕಾಗಿ ಯಾವ್ದು ಬೇಕಾದ್ರೂ ಹೋಗೋದು. ಪ್ರಾಮಾಣಿಕರಲ್ಲ ಸರಿ, ಭ್ರಷ್ಟಾಚಾರಿಗಳಲ್ಲ ಎಲ್ಲ ಸರಿ. ಅದು ಅವ್ರ ಮಾತಿನಲ್ಲಿ ಅವ್ರು ಇಲ್ಲಲ್ಲ, ಸಿದ್ಧಾಂತಕ್ಕೆ ಬದ್ದಿಲ್ಲಲ್ಲ. ಅವರು ಯಾವ ಸಿದ್ಧಾಂತ ಅವರಲ್ಲಿತ್ತು ಆ ಸಿದ್ಧಾಂತ ಇಲ್ಲೇ ಇಲ್ಲ. ಸಮಾಜವಾದಿ ಸಿದ್ಧಾಂತ ಅಂತ ಹೇಳ್ತಾರೆ. ಸಮಾಜವಾದಿ ಸಿದ್ಧಾಂತ ಪಕ್ಷಾಂತರ ಮಾಡಂತಲ್ಲ. ಈಗಾಗಲೇ ಹೆಂಗೋ ಅವ್ರು ಮುಖ್ಯಮಂತ್ರಿ ಇದ್ದಾರೆ, ಆದರೆ ತಮ್ಮನ್ನು ಪ್ರಧಾನಿ ಮಾಡಲಿಕ್ಕಿಲ್ಲ. ಯಾಕೆ ಸಂಚಾಲಕರನ್ನು ಮಾಡಿಲ್ಲ ಇಲ್ಲಿವರೆಗೆ. ಆ ಸಂಚಾಲಕರನ್ನಾಗಿ ಮಾಡಲಾರದಕ್ಕಾಗಿನ ಕಾಂಗ್ರೆಸ್ ಮೇಲೆ ಮತ್ತು ಯಾವುದು RJD ಮೇಲೆ ಇವ್ರಿಗೆ ಸಿಟ್ಟದಂತೇಳಿ ಒಂದು ಸಾಮಾನ್ಯ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಹೀಗಾಗಿ ಅವರು ಪಕ್ಷಾಂತರ ಮಾಡಲಿಕ್ಕೆ ಅಥವಾ ಇನ್ನೊಂದು ಇಂದು ನಾಳೆ ಹೇಳಿದ್ರೆ ಮುಖ್ಯಮಂತ್ರಿ ಆಗೋ ಪ್ರಯತ್ನ ನಡೆಸ್ಯಾರ. ಅದೇ ಕಾಲಕ್ಕೆ ತೇಜಸ್ವಿ 2 ವರ್ಷದ ಅದನ್ನೇ ಕೆಲಸ ಮಾಡಲಿಕ್ಕೆ ನಾನು ಆಗಬೇಕಪ್ಪ, ನಮ್ಮ ಮ್ಯಾಕ್ಸಿಮಮ್ ಇವತ್ತು ಫಸ್ಟ್ ನಾವು ಅದು ಹೈಯೆಸ್ಟ ಇನ್ನಷ್ಟೇನೋ ಜನ ತೊಗೊಂಡು ಮಾಡ್ಕೋಬೇಕು ಅನ್ನುವಂಥ ಹಠಕ್ಕೆ ಬಿದ್ದಿದ್ದಾರೆ. ಹೀಗಾಗಿ ಈ ಒಂದು ಡೆವಲಪ್ಮೆಂಟ್ದೊಳಗೆ ಕರ್ನಾಟಕದಲ್ಲಿ ಜಾರಕಿಹೊಳಿ ಅವರು ಏನಾದರೂ ಪಕ್ಷಾಂತರ ಆಗಿ BJPಗೆ ಹೋಗ್ಬೋದಾ ಅಂತ. ಯಾಕಂದ್ರೆ ಒಂದು ವೇಳೆ DKC ಅವರು ನಮ್ಮ ಲಕ್ಷ್ಮಣ್ ಸವದಿ ಅವರನ್ನು ತೊಗೊಂಡು ಮಿನಿಸ್ಟರ್ ಮಾಡಲಿ ಅಂತ ಏನು ಮಾಡಿದ್ರೆ ಅದು ನಿಶ್ಚಿತವಾಗಿಯೂ ಸತೀಶ್ ಜಾರಕಿಹೊಳಿ ಅವರಿಗೆ ರಾಜಕೀಯ ದೊಡ್ಡ ಪೆಟ್ಟು ಕೊಡ್ತಾರೆ ಅನ್ನೋದು ಎರಡು ಮಾತಿಲ್ಲ. ಹಾಗೇನಾದ್ರೂ ಆಯ್ತು ಅಂದರೆ ಇವರು ಮೋಸ್ಟ್ಲಿ DCM ನೆಪ ಹಚ್ಚಿ ಹೋದರೂ ಹೋಗ್ಬೋದು, ಹೇಳೋಕ್ಕಾಗೋದಿಲ್ಲ. ಒಂದೇ ಹೋದ್ರೆ ಏನಾಯ್ತದ, ಈ ಬೆಳಗಾವಿ ಜಿಲ್ಲೆಯಲ್ಲಿ 3 ಕ್ಷೇತ್ರಗಳು, ಒಂದು ಅವ್ರು MK ಮಾಡಿ, ಎರಡನೇದು ಇಲ್ಲೇ ಏನಪ್ಪ ಅಂದ್ರೆ ನಮ್ಮ ಅರಭಾಮಿ ಮತ್ತು ಗೋಕಾಕ್ 3 ಕ್ಷೇತ್ರಗಳಲ್ಲೇ ಈ ಕಾಂಗ್ರೆಸ್ ವೀಕ್ ಆಗೋದರಲ್ಲಿ ಎರಡು ಮಾತಿಲ್ಲ ಅಂತೇಳಿ ಒಂದು ರಾಜಕೀಯ ವಿಶ್ಲೇಷಕರ ಅಭಿಪ್ರಾಯ. ಇಂಥ ಹೊಡೆತ ಆಯ್ತಪ್ಪ ಅಂತಂದ್ರೆ ಅದ್ರ ಜೊತೆ ಇನ್ನೂ ಅನೇಕರನ್ನು ಈಗಾಗಲೇ ಸತೀಶ್ ಅವರು ತಮ್ಮ ಜೊತೆ ತಮ್ಮ ತೆಕ್ಕೆ ತೆಗೆದುಕೊಂಡಿದ್ದಾರೆ. ಹೀಗಾಗಿ ಕಾಂಗ್ರೆಸ್ಗೆ ಭಾಳ ದೊಡ್ಡ ಹೊಡೆತ ಬೀಳ್ತದೆ ಅಂತೇಳಿ ಒಂದು ರಾಜಕೀಯ ಜನರ ಅಭಿಪ್ರಾಯ. ಹೀಗಾಗಿನ ರಾಜಕೀಯ ಮಾಡುತ್ತಿರುವಂಥ ಕಾಂಗ್ರೆಸ್ಸಿಗರು ಈಗ ಬೆದರ್ತಾ ಇದ್ದಾರೆ. ಏನಪ್ಪ ನಾಳೆ ಸಪೋಸ್ ಏನಾದರೂ ಹೋದ್ರೆ ಹೆಂಗೆ ಅಂತೇಳಿ ಹೋಗ್ಬೋದಾ ನೋಡ್ಬೇಕು. ಯಾಕಪ್ಪ ಅಂತಂದ್ರೆ ಈಗ ನಿಮ್ಗೆ ಹೇಳಿದಂಗೆ ಹೌದು ಇದ್ದಿದ್ರಲ್ಲಿ ಗಟ್ಟಿ ಕಾಳ ಸಿದ್ಧಾಂತ ಪಂಥಿದ್ದಂಥವ್ರು ಅದಾರ ಎಲ್ಲ ಸರಿ. ಮತ್ತು BJP ವಿರೋಧಿ ನೆಲಗಟ್ಟಿನ ಹಿಂದುತ್ವದ ವಿರೋಧಿ ನೆಲಗಟ್ಟಿನಲ್ಲಿ ಬೆಳೆದಂಥವ್ರು ಆಗಿದ್ದಾರೆ. ಅದಕ್ಕಾಗಿ ಅವರು ಮೋಸ್ಟ್ಲಿ BJPಗೆ ಹೋಗಲಿಕ್ಕಿಲ್ಲ ಅನ್ನೋಂಥ ಪ್ರಬಲ ವಾದ. ಆದರೆ ಈಗ ಹೇಳಿದಂತ ನಮಗೆ ಅಧಿಕಾರದ ಮುಂದೆ ಯಾವ ವಾದ ಏನು ನಿತೀಶ್ ಕುಮಾರ್ ಅವರು ನೋಡಿದರೆ ಸಾಕಿ ನಮ್ಗೆ ಗೊತ್ತಾಗಿಬಿಡ್ತದೆ ಈ ಸತೀಶ್ ಅವರು ಮೋಸ್ಟ್ಲಿ ಇವರು ಹಂಗೆ ಏನೋ ಅಂತೇಳಿ. ಆದರೂ ಅದು ಘಟನೆ ಘಟಿಸುವವರೆಗೆ ಮಾತ್ರ ನಾವೇನೂ ಮಾತಾಡಲಿಕ್ಕೆ ಬರ್ದಂಗದ. ಬಟ್ ಮಾಧ್ಯಮದಲ್ಲಿ ಮಾತ್ರ ಈ ಚರ್ಚೆ ಜೋರು ನಡೀತಾ ಇದೆ. ಕರ್ನಾಟಕದಲ್ಲಿ ಈ ಒಂದು ಬೆಳವಣಿಗೆಗಳು ಸಾಕಷ್ಟು ತೊಂದರೆ ಕೊಡ್ತಾವೆ ಕಾಂಗ್ರೆಸ್ಗೆ ಅಂತೇಳಿ. ಇದೇನಾದರೂ ಘಟಿಸಿದ್ರೆ ನಿಶ್ಚಿತವಾಗಿಯೂ ಕಾಂಗ್ರೆಸ್ ಮಾತ್ರ ನಿಶ್ಶಕ್ತ ಆಗ್ತದೆ ಏನೋ ಅನ್ನುವಂಥ ಅಭಿಪ್ರಾಯ ಬರ್ತಾ ಇದ್ದಾವೆ. ಅದಕ್ಕಾಗಿ ಇವತ್ತು ಸಿದ್ದರಾಮಯ್ಯನವರಾದ್ರಾತು ಜೊತೆ DKC ಅವರಾದ್ರಾತು ಈ ಒಂದು ಬೆಳವಣಿಗೆ ಆಗದಂಗೆ ಹುಡ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದೇ ಕಾಲಕ್ಕೆ ಲಕ್ಷ್ಮಣ್ ಸವದಿ ಅವರು, ಯಾಕಂದರೆ ಆ ಭಾಗದ ಚಿಕ್ಕೋಡಿ ಭಾಗದಲ್ಲಿ ಅವರು ಪ್ರಬಲವಾದಂಥ ಒಂದು ವ್ಯಕ್ತಿತ್ವ ಹೊಂದಿದವರಾಗಿದ್ದಾರೆ. ಮೋಸ್ಟ್ಲಿ ಅವ್ರಿಗೂ ಒಂದಿಷ್ಟೇನೋ ನಮ್ಮ DK ಶಿವಕುಮಾರ್ ಅವರು ಕರೆಸಿ ಮಾತಾಡಿದ್ದಾರೆ ಅಂತೇಳಿ. ಹೀಗಾಗಿ ಕರ್ನಾಟಕನೂ ಸಹಿತ ಏನಾಗಿಬಿಡೋದು ಪೂರ್ತಿಯಾಗಿ ಒಂದು ತಳ್ಳಂಕದಲ್ಲಿ ಆತಂಕದಲ್ಲಿ ಕೊಡ್ತದೆ. ಮತ್ತು ಇಲ್ಲಿಯೂ ಸಹಿತ ಇನ್ನೂ ಅನೇಕ ಜನ ಒಂದು ತಂತಿ ಮೇಲೆ ಕುಳಿತುಕೊಂಡಿದ್ದಾರೆ, ನಾವು ಜಗದು ಹೋಗ್ಬೇಕನ್ನೋ BJPಗೆ ಅಂತೇಳಿ. ಮತ್ತು ವಾತಾವರಣ ನೋಡಿದಾಗ ಒಂದು ಕೇಂದ್ರ ಮಟ್ಟದಲ್ಲೇ BJP ಈ ಸಲ ಗೆಲ್ಲುವ ಎಲ್ಲ ಸಾಧ್ಯತೆಗಳು ಹೆಚ್ಚಾಗಲಿಕ್ಕೆ ದಿನಕ್ಕೆ. ಯಾಕೆಂದರೆ ವಿರೋಧಿಗಳು ತಮ್ಮೊಳಗೆ ಒಡಕನ್ನು ಮಾಡ್ಕೊಳ್ತಾ ಇದ್ದಾರೆ, ದಿನಕ್ಕೆ ಅವರು ದೂರ ಸರಿತಾ ಇದ್ದಾರೆ. ಇದು ಸಣ್ಣ ಡೆವಲಪ್ಮೆಂಟ್ ಅಲ್ಲ, ಈಗ ಆಗಬಾರ್ದಾಗಿತ್ತು. ಇಂಡಿಯಾದಿಂದ ಆಯ್ತು ಇನ್ನು ಮುಂದೆ ಅಂದಾಗ ಮುಂದೆ ಇರೋದು ಏನಪ್ಪ ಅಂದ್ರೆ ಒಂದು ವೇಳೆ ಇವೆಲ್ಲ ಅಂದ್ಕೊಂಡಂಗೆ ಇವತ್ತು ಅಂದ್ಕೊಂಡಂಗೆ ಪೂರ್ತಿಯಾಗಿ ಒಂದಾಗಲಿಲ್ಲ ಇಂಡಿಯಾ ಅಂತಂದರೆ, ಒಂದಾಗಿ ಈ ಒಂದು ಕಣಕ್ಕಿಳಿಲ್ಲ ಅಂದರೆ BJP ಹೆಚ್ಚು ಕಡಿಮೆ ಗೆಲ್ಲುವ ಸಾಧ್ಯತೆಗಳು ಭಾಳಷ್ಟು ಆಗಿಬಿಡ್ತಾವೆ. ಇನ್ನು ವಿರೋಧ ಪಕ್ಷ ಯಾರಾಗ್ಬೋದು ಅನ್ನೋದು ನೋಡ್ಬೇಕು. ಭಾಳಷ್ಟು ಇನ್ನೂ ಕೆಲವರು ಕಾಂಗ್ರೆಸ್ ವಿರೋಧಿಗಳು ಕಾಂಗ್ರೆಸ್ ಹಿಂದಿನಕ್ಕಿಂತಲೂ ಕಡಿಮೆ ಸ್ಥಾನಗಳನ್ನು ತೊಗೊಳ್ತದೆ ಅನ್ನುವಂಥ ಮಾತನ್ನು ಮಾತಾಡ್ತಾ ಇದ್ದಾರೆ. ಎಲ್ಲ ಅಂದಂಗೆ ನಡೀತಪ್ಪ ಅಂತಂದ್ರೆ ಈ ಒಂದು ವಿರೋಧ ಪಕ್ಷಗಳು ಈ ದೇಶದಿಂದ ಹೆಚ್ಚು ಕಡಿಮೆ ನಾಮಾವಶೇಷ ಆಗ್ತಾವೇನು ಅಂತಾರೆ. ಯಾಕಂದರೆ ಈಗ ನೋಡ್ರಿ, ನಿತೀಶ್ ಅವರು ಹಿಂದೆ 17 ಜನ ಇದ್ದಾರೆ MP ಗಳು. 17 ಜನಗಳು ಟಿಕೆಟ್ ಅವ್ರು ಕೊಡ್ತಾರಾ JDS ಇವರು BJP ಬಿಟ್ಟು ಕೊಡ್ತಾರಾ ನಾಳೆ ಸಮಯದಲ್ಲೇ ಅಂತ ಅನ್ನೋದು ಒಂದು ಪ್ರಶ್ನೆ ಅದ. ಯಾಕಂದರೆ ಈಗ ಅವ್ರಿಗೆ ಗೊತ್ತಾಗಿದೆ ಇವರು ನಿತೀಶ್ ಅವರು ಅಧಿಕಾರ ಸಿಗಲಿಲ್ಲಂದ್ರೆ ಯಾವ ಬೇಕಾದ್ರೆ ಕೈ ಕೊಡ್ತಾರಪ್ಪ ಇವರು ಅಂತೇಳಿ. ಈಗಾಗಲೇ ಮಾನಸಿಕವಾಗಿ ಸಾಕಷ್ಟು ಅವರಲ್ಲಿ ಭಿನ್ನಾಭಿಪ್ರಾಯ ಅದಾವೆ. ಆದರೆ ಅಧಿಕಾರ ಹೋಗ್ತದಪ್ಪ ನಾಳೆ 2024 ಸತಾಗಿದೆ ಗೆಲ್ಲಬೇಕಾಗಿದೆ ಅಂತೇಳಿ ಇಬ್ಬರು ಒಂದಾಗುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಉಳಿದವರು ಪ್ರಯತ್ನ ನಡೆಸಿದ್ದಾರೆ. ಮತ್ತು ಇದೇ ಕಾಲಕ್ಕೆ ಇನ್ನೊಂದು ಮಾತು ಬಂದದ, ನಮ್ಮ ಅಖಿಲೇಶ್ ಯಾದವ್ ಅವರು
ಅಲ್ಲಿ ಹೋಗಿ ಏನು ಮಾಡ್ತಾರೆ ಇವರು ನಿತೀಶ್ ಕುಮಾರ್ ಅವರು ಅನ್ನುವಂಥ ಮಾತು. ಯಾಕಂತಂದ್ರೆ ಅಲ್ಲೇ ಪ್ರಧಾನಿ ಪೋಸ್ಟ್ ಖಾಲಿ ಇಲ್ಲ, ಅವರ ಪ್ರಧಾನಿ